ಅದು ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಈಗ ಐ ಆಮ್ ಕ್ಲಿಯರ್. ಏನಂತಾರೆ, ಆಕ್ಟಲ್ ಟು ಹೆಕ್ಸಾಡೆಸಿಮಲ್ ಕನ್ವರ್ಷನ್ ಮಾಡಬೇಕು ಅಂದರೆ ನಾವು ಫಸ್ಟ್ ಅದನ್ನು ಬೈನರಿಗೆ ತರಬೇಕು. ನಾವು ಬೈನರಿಗೆ ತಂದಿದ್ದೀವಿ. ಈಗ ಬೈನರಿಯಲ್ಲಿ 4 ಕಾಂಬಿನೇಷನ್ ತೊಗೊಬೇಕು ನಾವು. 1 0 0 1. ಆ ಟೇಬಲ್ ಯೂಸ್ಫುಲ್ ಇದೆ. ಆ್ಯಕ್ಚುಲಿ ಈ ಟೇಬಲ್ ಯೂಸ್ಫುಲ್ ಇದೆ. ಹೋಗ್ತಾ ಹೋಗ್ತಾ ನಿಮಗೆ ಹೇಗೆ ಅಂತ ಅರ್ಥ ಆಗುತ್ತೆ ನೋಡಿ. 4 ಕಾಂಬಿನೇಷನ್ ತೊಗೋಬೇಕು. ನೆಕ್ಸ್ಟ್ 4 ಕಾಂಬಿನೇಷನ್, ನೆಕ್ಸ್ಟ್ ಇರೋ 4 ಕಾಂಬಿನೇಷನ್ ತೊಗೋಬೇಕು. 0 1 1 1. ಓಕೆನಾ. ನೆಕ್ಸ್ಟು 1 ಇರುತ್ತೆ. ಬಟ್ ನಮಗೆ 4 ಕಾಂಬಿನೇಷನ್ ಬೇಕು. ಸೊ 3 zeros ನಾವೇ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಓಕೆನಾ. ಸಾರಿ, ಮತ್ತೆ ಇಲ್ಲೊಂದು ಮಿಸ್ಟೇಕ್ ಇದೆ. ನಾವು ನಿಮ್ಗೆ ಗೊತ್ತಿರೋ ಹಾಗೆ ಡೆಸಿಮಲ್ ಇದ್ದರೆ ನಾವು ಲೆಫ್ಟ್ ಸೈಡಿಂದ ಪೇರ್ ಮಾಡಬೇಕು. ಸೊ ಇಲ್ಲಿ ಡೆಸಿಮಲ್ ಇಲ್ಲ. ಸೊ ನಾವು ಲೆಫ್ಟ್ ಸೈಡಿಂದ ಇನ್ನೊಂದ್ಸಲಿ ಬರ್ಕೋತೀನಿ. 1 0 0 1 0 1 1 1 1. ಓಕೆನಾ. ಇದನ್ನು ನಾವು 4 ಪೇರ್ ಮಾಡಬೇಕು. ಇಲ್ಲಿ ಡೆಸಿಮಲ್ ಏನೂ ಇಲ್ಲ ಪ್ರಾಬ್ಲಮಲ್ಲಿ. ಸೊ ನಾವು ರೈಟ್ ಸೈಡಿಂದ ಪೇರಪ್ ಮಾಡಬೇಕು 4, ಲೈಕ್ 1 1 1 1. ಓಕೆನಾ. ನೆಕ್ಸ್ಟ್ ಈ 4 ನಂಬರ್ಸ್ನ ಪೇರ್ ಮಾಡಬೇಕು. 0 0 1 0. ಓಕೆನಾ. ಇಲ್ಲಿ 1 ಇದೆ, ಇಲ್ಲಿ ಇನ್ನೂ 3ನ ಆ್ಯಡ್ ಮಾಡ್ಕೊಬೇಕು. ಓಕೆನಾ. ಈಗ ಕಾಂಬಿನೇಷನ್ ಆಗಿದೆ. ಈ ಕಾಂಬಿನೇಷನ್ನ ನಾವು ಇಲ್ಲಿ ಸರ್ಚ್ ಮಾಡಬೇಕು. ನಾವು ಬರೆದಿರೋ ಟೇಬಲಲ್ಲಿ ನಾವು ಸರ್ಚ್ ಮಾಡಬೇಕು. ನೋಡಿ, ಎಲ್ಲನೂ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ 15ವರೆಗೂ. ಹಾಂ, ಇಲ್ಲಿ ನೀವು ನೋಡಿ 0 0 0 1 ಎಲ್ಲಿದೆ? 1ಗಿದೆ 1. 0 0 1 0 ಎಲ್ಲಿದೆ? 0 0 1 0. ಹಾಂ, 2ಗಿದೆ 1 1 1. ಯಾವುದಕ್ಕಿದೆ? ಇಲ್ಲಿ 15 ಅಂತ ಬರ್ಕೊಬಿಡಿ. ಅದು ನಿಮಗೆ ಗೊತ್ತಾಗಲಿ ಅಂತ, ಲೈಕ್ ಇದು 0s and 1 ಕಾಂಬಿನೇಷನ್ ಬರ್ಕೊಳ್ಳೋಕ್ಕೋಸ್ಕರ ನಾನು ಆ ಥರ ಮಾಡಿರೋದು ಅಷ್ಟೇ. ನೀವು ಬರ್ಕೋಬೇಕಾದ್ರೆ ಅದನ್ನು F ಅಂತಲೇ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. 12F ವಿಲ್ ಬಿ ದ ಆನ್ಸರ್. ಓಕೆನಾ. ಐ ಥಿಂಕ್ ಕ್ಲಿಯರ್ ಆಗಿದ್ದೀರಾ? ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಾವು ಐ ಆಮ್ ಟೇಕಿಂಗ್ ಸೆಕೆಂಡ್ ಕ್ವಶನ್. ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಪಾಯಿಂಟ್ ತೊಗೊಳ್ಳೋಣ. 1 3 5. ಇದನ್ನು ನಾವು ಹೆಕ್ಸಾಡೆಸಿಮಲ್ಗೆ ಕನ್ವರ್ಷನ್ ಮಾಡಬೇಕು. ಇದು ಸಹ ಪಾಯಿಂಟ್ ಆಗೇ ಇಟ್ಕೊಳ್ಳಿ. 1ಗೆ ನಾವು ಬೈನರಿಗೆ ಕನ್ವರ್ಟ್ ಮಾಡಬೇಕು. 1ಗೇನು 0 0 1 ಬರ್ಕೊಳ್ಳಿ. 0 0 1. 3ಗೆ ಏನು 0 1 1. 5ಗೆ ಏನು 1 0 1. ಓಕೆನಾ. ಇದನ್ನು ನಾವು ಪೇರ್ ಮಾಡಬೇಕಾದ್ರೆ ನಾವು ರೈಟ್ ಸೈಡಿಂದ ಫ್ರಮ್ ಲೆಫ್ಟ್ ಸೈಡ್ ನಾವು ಪೇರ್ ಮಾಡಬೇಕು, ಡೆಸಿಮಲ್ ಇರೋದ್ರಿಂದ. 0 0 1 0 1 1 1 0 1 0 0 0. ಓಕೆನಾ. 0 0 1 0 ಬಂದ್ಬಿಟ್ಟು 2. 3 1 0 ಬಂದ್ಬಿಟ್ಟು 14. ನಾನು F ಅಂತ ತಗೋತೀನಿ. 1 0 0 8 ಆಗುತ್ತೆ. ದಿಸ್ ವಿಲ್ ಬಿ ದ ಕನ್ವರ್ಷನ್ ಆಫ್ ಆಕ್ಟಲ್ ಟು ಹೆಕ್ಸಾಡೆಸಿಮಲ್. ಓಕೆನಾ. ಪಾಯಿಂಟ್ ಇಡೋದನ್ನು ಮರಿಬೇಡಿ. ಇದು ಆ್ಯಕ್ಚುಲಿ ಇದು ಬಂದ್ಬಿಟ್ಟು F ಬರಲ್ಲ, E ಬರುತ್ತೆ. 1 1 1 0 E ಬರುತ್ತೆ. ಸೊ ದಿಸ್ ವಿಲ್ ಬಿ ದ ಆನ್ಸರ್. ಓಕೆ. ಥರ್ಡ್ ಒನ್ ನಾನು ತಗೋತಾ ಇದ್ದೀನಿ. ಇದು ಬೋತ್ ಇದು ಏನಂತಾರೆ, ಡೆಸಿಮಲ್ ಮತ್ತು ವಿತೌಟ್ ಡೆಸಿಮಲ್ ತಗೋತಾ ಇದ್ದೀನಿ. ಸೊ ಅದು ನಿಮಗೆ ಕ್ಲಿಯರ್ ಆಗಿರಲಿ ಅಂತ. ದಿಸ್ ಕನ್ವರ್ಷನ್ ಇಸ್ ದ ಲಾಸ್ಟ್ ಕನ್ವರ್ಷನ್. ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ರೀಕಾಲ್ ಮಾಡ್ಕೊಳ್ಳಿ. ಆಕ್ಟಲ್ ಟು ಬೈನರಿ ಆಕ್ಟಲ್ ಟು ಡೆಸಿಮಲ್ ಕನ್ವರ್ಟ್ ಮಾಡಿದ್ರಿ. ನೆಕ್ಸ್ಟ್ ಆಕ್ಟಲ್ ಟು ಬೈನರಿ ಕನ್ವರ್ಟ್ ಮಾಡಿದ್ರಿ. ನೆಕ್ಸ್ಟ್ ಆಕ್ಟಲ್ ಟು ಹೆಕ್ಸಾಡೆಸಿಮಲ್ನ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಓಕೆನಾ. ಇದು ಬಂದ್ಬಿಟ್ಟು 1 ಬಂದ್ಬಿಟ್ಟು 1ನ ನಾವು ಬೈನರಿಯಲ್ಲಿ ಬರ್ಕೋಬೇಕು. 0 0 1 0 1 0 1 0 0 ಪಾಯಿಂಟ್ 1 0 1 1 1 0 1 1 1. ಡೆಸಿಮಲ್ ಇರೋದ್ರಿಂದ ರೈಟ್ ಸೈಡ್ ಪೇರ್ ಮಾಡಿ. 1 0 1 1 1 0 1 1 1 0 0 0. ಇದನ್ನು ಫ್ರಮ್ ರೈಟ್ ಸೈಡ್ ಪೇರ್ ಮಾಡಿ. 0 1 0 0 0 1 0 1 0 0 0 0. ಓಕೆನಾ. ಇದು 0 ಬರುತ್ತೆ, ಇದು 5 ಬರುತ್ತೆ,
ಇದು 4 ಬರುತ್ತೆ, ಪಾಯಿಂಟ್ ಇಟ್ಕೊಳ್ಳಿ. ಇದು ಡಿ ಬರುತ್ತೆ, ಇದು ಡಿ ಬರುತ್ತೆ, ಇದು 8 ಬರುತ್ತೆ. ಓಕೆನಾ? ಸಾರಿ, ಇದು ಡಿ ಬರಲ್ಲ, ಏನೋ ರಾಂಗ್ ಇದೆ ಅನಿಸುತ್ತೆ. ಒಂದು ನಿಮಿಷ. 8 ಕರೆಕ್ಟ್ ಇದೆ. ಇದು 1011, ಸಾರಿ 1011 ಬಂದ್ಬಿಟ್ಟು ಬಿಗೆ ಬರುತ್ತೆ. ಸಾರಿ, 10 ಬಿ ಬರುತ್ತೆ. ಇಲ್ಲೇನು ಮಿಸ್ಟೇಕ್ ಆಗಿದೆ ಟೇಬಲಲ್ಲಿ. ಒಂದು ನಿಮಿಷ. ಇವೆರಡು ಸೇಮ್ ಬರೋ ಆಗಿಲ್ಲ ಆ್ಯಕ್ಚುಲಿ. ಇದು ಬಿಗೆ ಕರೆಕ್ಟ್ ಇದೆ. ಇದು 13 ಬಂದ್ಬಿಟ್ಟು 10. ಇದು ರಾಂಗ್ ಇದೆ. 8 + 2 ತೊಗೊಳ್ಳಿ. 10 30 ಅದು 8. ಇದು 1 8 + 2 ತೊಗೊಳ್ಳಿ, ಅಲ್ಲ 8 + 4 ತೊಗೊಳ್ಳಿ, 12 ಆಗುತ್ತೆ. ಇಲ್ಲಿ 0 ಮಾಡ್ಕೊಳ್ಳಿ, ಇಲ್ಲಿ 1 ಇರ್ತಾರೆ. ಸೊ ಇಟ್ಸ್ ಸಾರಿ ಫಾರ್ ದ ಮಿಸ್ಟೇಕ್. ಓಕೆ, ಇದು ಬಿ. ದಿಸ್ ವಿಲ್ ಬಿ ದ ಆನ್ಸರ್. ಇಫ್ ಎನಿ ಡೌಟ್ಸ್, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಸಹ ಶೇರ್ ಮಾಡಿ.